Talk to me, numbers never lie. Add it up, that's me. ಹ್ಯಾಫಲ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತಂದ್ರೆ ನಾನು ಇವತ್ತು ಹಂಪಿ ಕಡೆ ಇರೋ 21 ಪ್ಲೇಸಿಗೆ ಹೋಗ್ಬೇಕಂತ ಮಾಡೀನಿ. ಬಟ್ 21 ಪ್ಲೇಸು ಕವರ್ ಆಕ್ಕವ ಅನ್ನೋದು ಡೌಟ್. ಟೈಮ್ ಆಗೈತಿ 8:30. ಇಲ್ಲೇ ಹೋಮ್ ಸ್ಟೇ, ನಾ ಏನು ಹೋಮ್ ಸ್ಟೇದ ಮಾಡತ್ತೀನಲ್ಲ ಲಾಡ್ಜ್ದಾಗ, ಅವರ ನನಗೆ ನಾಷ್ಟ ಕೊಡ್ತಾರೆ. 9 ಗಂಟೆ ಮಟ್ಟ ನಾಷ್ಟ ಆದ್ರೂ 9 ಗಂಟೆಯಿಂದ 5 ಗಂಟೆ ಮಟ್ಟ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೆಂಪಲ್ನ ನಾ ವಿಸಿಟ್ ಮಾಡ್ಬೇಕಂತ ಮಾಡೀನಿ. ಸೊ ಬರ್ರಿ ಈಗ ನಾಷ್ಟ ಮಾಡಿ ಇಲ್ಲಿಂದ ಬಿಡೋಣ ಅಂತ. ಫ್ಯಾಮಿಲಿ ಇಲ್ಲೇನು ಸಗಣಿಯಿಂದ ಸಾರಿಸಿ ರಂಗೋಲಿ ಅದು ಹಾಕಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಸಂಸ್ಕೃತಿಯನ್ನು ಹೆಂಗೆ ಉಳಿಸ್ಯಾರ ನೋಡ್ರಿ. ಸೊ ಬರ್ರಿ ಈಗ ನಾಷ್ಟ ಮಾಡೋಣ. ಫ್ಯಾಮಿಲಿ ಇದೆ ನಾಷ್ಟ, ಬರ್ರಿ ನಾಷ್ಟ ಮಾಡೋಣ. ಫ್ಯಾಮಿಲಿ ಆಯ್ತು, ನಾಷ್ಟ ಎಲ್ಲ ಆಯ್ತು. ಈಗ ಇಲ್ಲಿಂದ ಬಿಡೋಣ ಅಂತ ಪೆಟ್ರೋಲ್ ಒಂದು ಇಟ್ಕೋತೀನಿ. ಇನ್ನೊಂದು ಸ್ವಲ್ಪ ಉಳಿದೈತೆ ಪೆಟ್ರೋಲ್. ಸೊ ಗೊತ್ತಾಕೈತಿ ಎಷ್ಟು ಅಂತ ಇವತ್ತು ಗೊತ್ತಾಕೈತಿ ನೋಡ್ರಿ. 3 ದಿನ ಆದ್ಮ್ಯಾಗ ಎಷ್ಟು ಉಳ್ದೈತೆ ಅಂತ. ಮನೆ ಚಾವಿನೂ ಇದಕ್ಕೆ ಹಾಕೊಂಡ್ಬಿಟ್ಟೇನಿ. ಸೊ ಬರ್ರಿ ಟೈಮ್ ಆಗೈತಿ, ಇಲ್ಲಿಂದ ಹೋಗೋಣ. ಅರೆ ಟ್ರಕ್ ಆಗ್ಬಿಡುತ್ತೆ ಅದು. ಏನು ಅದಷ್ಟು ಎಟ್ಲಿನ ಅದು ಬ್ಯಾಗ್ ತಗೊಂಡಿರಲ್ಲ, ಹಾಂ, ಅದು ಒಂಥರ ಹಿಂಗೆ ಅನಿಸಿದ್ರೆ ಟೈಟ್ ಅನಿಸುತ್ತೆ, ಎಷ್ಟಿದ್ರು ಭಾಳ ಆಗ್ಬಿಡುತ್ತೆ. ಈ ಕಡೆ ಐತೆ, ಅದು ಈ ಸೈಡ್ ಐತೆ ಎಕ್ಸಿಲೇಟ್ರ್. ಅಲ್ಲ ಅದನ್ನೇ ಆಗಿದ್ರೆ ನಿಮಗೆ ತೊಂದರೆ ಆಗುತ್ತೆ ನೋಡಿ. ಎಲ್ಲ ಅಲ್ಲಿ ಎಲ್ಲ ಮಣ್ಣಿನ ರೋಡ್ ಇರೋದು ಅಂಪೇನೆ ಇಲ್ಲ, ಹಾಂ ಹಾಂ, ಅವಾಗ ಹಿಂಸೆ ಆಗುತ್ತೆ. ಹೆಂಗೆ ಮಾಡೋಣ್ರಿ ಈಗ? ಅಲ್ಲಿ ಮುಂದಿಟ್ಕೊಳ್ಳಿ ಸರ್, ಅಲ್ಲಿ ಪೆಟ್ರೋಲ್ ಇಟ್ಟೇನೆ ಹಾಕೊಂಬಿಡಿ ಅದ್ರ ಇದ್ರಾಗಿದ್ನಾ ಸರ್. ಇಲ್ಲ ಅದ್ರಲ್ಲಿ ಹಾಕೊಂಬಿಡಿ, ಇಲ್ಲಿ ಹಾಕುಲ್ಲ, ಪೆಟ್ರೋಲ್ ಒಳಗಡೆ ಹಾಕ್ಬಿಡಿ. ಇಲ್ಲಿಲ್ಲ, ಅದು ನಾನು ಬ್ಲಾಗ್ಸ್ ಮಾಡ್ತೀನಿ. ನಾನು ಫುಲ್ ಟ್ಯಾಂಕ್ ಒಳಗೆ ಎಷ್ಟು ಕಿಲೋಮೀಟರ್ ಹೊಕ್ಕೈತೆ ಅಂತ ತೋರಿಸ್ಬೇಕು. ನಮ್ಮ 3 ದಿನ ಅದು ಹೊಡ್ಯಾಕ ಇದ್ರಾಗ ಗಿಂಬಲ್ ಅದಾವ, ಜಾಗ ಇಲ್ಲ. ಯಾಕಂದ್ರೆ ಸರ್ ಅಲ್ಲೆಲ್ಲ ಸುಮ್ಮನೆ, ಯಾಕಂದ್ರೆ ಸ್ವಲ್ಪ ಟಚ್ ಆಯ್ತಂದ್ರೆ. ಥ್ಯಾಂಕ್ ಯು ಸರ್. ಹಂಗಾಗಿ ನಾನು ಇದು ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಹಾಂ ಸರ್. ಏನಿಲ್ಲ ಸರ್, ನೀವೇನು ಆಟೋ ಇದು ಮಾಡ್ತೀರೇನ್ರಿ? ಹಾಂ ಸರ್. ಆಟೋ ಹಾಂ ಸರ್. ಹಿಂಗೆ ಪ್ಲೇಸಸ್ಸಿಗೆ ಅದು ಕರ್ಕೊಂಡು ಹೋಗ್ತೀರೇನ್ರಿ? ಎಲ್ಲ ಪ್ಲೇಸಲ್ಲಿ ಬೇಕಾದ್ರೆ ನಿಮ್ಮ ನಂಬರ್ ಹೇಳ್ರಿ ಇದ್ರಾಗ, ನಾನು ಯೂಟ್ಯೂಬ್ದಾಗ ಹಾಕ್ತೇನೆ. ಹಾಂ ಸರ್. ನಾ ಯೂಟ್ಯೂಬ್ದಾಗ ಹಾಕ್ತೇನೆ. ಯೂಟ್ಯೂಬರ್ ಹಾಂ, ಹಾಕ್ಬಿಡಿ ಸರ್, ಪುಣ್ಯ ಬರ್ಬೇಕು. ನಿಮ್ಮ ನಂಬರ್ ಹೇಳ್ಬಿಡ್ರಿ. 9380170622. ಸೊ ಫ್ಯಾಮಿಲಿ ಇದು ಇವ್ರ ನಂಬರ್. ಹಂಪಿಗೆ ಬಂದರೆ ಅಂದರೆ ಇವ್ರು ಎಲ್ಲ ಕಡೆದು ವಿಸಿಟ್ ತೋರಿಸ್ತಾರಂತ ನಿಮಗೆ. ಸೊ ನಿಮ್ಗೆ ಹೆಲ್ಪ್ ಆಕೈತೆ ಅಂತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಬರ್ರಿ ಫ್ಯಾಮಿಲಿ. ಓಕೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನನಗೆ ಸರ್, ಡನ್ ಸರ್, ಡನ್. ನಂಬರ್ ಕಾಲ್ ಮಾಡಿ. ನಿಮಗೆ ಏನಾದ್ರು ಮಾಹಿತಿ ಬೇಕಾದ್ರೆ ನಾನು ಸರ್ ಸರಿ ಸರ್, ಡನ್ ಡನ್ ಡನ್. ಸೊ ಫ್ಯಾಮಿಲಿ ಬರ್ರಿ ಈಗ ಇಲ್ಲಿಂದ ಹೋಗೋಣ. ಸೊ ಫ್ಯಾಮಿಲಿ ಪೆಟ್ರೋಲ್ ಈಗಿನ ಮಟ್ಟ ಲೆಕ್ಕ ಹಾಕಿದೆ 470 ಕಿಲೋಮೀಟ್ರ್ ಫುಲ್ ಟ್ಯಾಂಕ್ದಾಗ ಓಡಾಡೇನೆ ನಾನು. 950 ರೂಪಾಯಿ ಹಾಕ್ಸಿದ್ದೆ. ಇಟ್ಸ್ ಮೀನ್ ಏನಿಲ್ಲ ಅಂತಂದ್ರು 1 ಕಿಲೋಮೀಟ್ರಿಗೆ 2 ರೂಪಾಯಿ ಬಿದ್ದಂಗೆ ಆಯ್ತು ನನಗೆ. ಚಲೋ ಆಯ್ತು, ಸಫಿಷಿಯೆಂಟ್. ಅಂದ್ರೆ 5 ಕಿಲೋಮೀಟ್ರಿಗೆ 10 ರೂಪಾಯಿ. ಬೆಂಗಳೂರಾಗ 5 ಕಿಲೋಮೀಟ್ರಿಗೆ 350 ರೂಪಾಯಿ ಕೊಡ್ಬೇಕ್ರಿ ಇದಕ್ಕೆಲ್ಲ, ಕ್ಯಾಬಿಗೆಲ್ಲ. ನಾ ಬೆಂಗಳೂರಿಗೆ ಹೋಗಿದ್ನಲ್ಲ, ಅವಾಗಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಾನು. ಸರ್ 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 ಸೊ ಬರ್ರಿ ಈಗ ಅದು ಹೋಮ್ ಸ್ಟೇ ಸರ್ ಏನದಾರಲ್ಲ, ವಿವೇಕ್ ಸರ್, ಅವರೆಲ್ಲ ನಮಗೆ ಅವ್ರ ಹೆಸರು ವಿವೇಕ್ ಅಲ್ಲ, ಅವ್ರ ಮನೆ ಹೆಸರು ವಿವೇಕ್, ಅವ್ರ ಹೆಸರು ತಾಯಪ್ಪ ಸರ್. ನಂಗೆ ಎಲ್ಲ ಲಿಸ್ಟ್ ಕಳಿಸ್ಯಾರ, ಯಾವ ಕಡೆಯಿಂದ ಹೋಗ್ಬೇಕು, ಹೆಂಗೆ ಫಸ್ಟ್ ಡೇ, ಸೆಕೆಂಡ್ ಡೇ, 3rd ಡೇ ಅಂತ. ನಾ ಇರೋದು 2 ಡೇಸ್ ಅಷ್ಟೇ ಹಾಕೈತಿ. ಸೊ 2 ಡೇಸ್ದಾಗ ಎಷ್ಟು ಕವರ್ ಆಕೈತೆ ಅಷ್ಟು ಕವರ್ ಮಾಡ್ಕೊಳ್ಳೋಣ ಅಂತ. ಬರ್ರಿ 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 ಹೋಗೋಣಂತ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ಮಂತ್ರಾಲಯ ಆ್ಯಂಡ್ ಹಂಪಿ ಸೀರೀಸ್. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಫ್ಯಾಮಿಲಿ ಈಗ ನಾವು ಹೊಂಟೇವಿ ಲೋಟಸ್ ಮಹಲ್. ಅದೆಲ್ಲ ಐತಂತಂದ್ರೆ ನಮ್ಮ ಡೆಸ್ಟಿನೇಷನ್ ಇದ್ರೆ 3.1 ಕಿಲೋಮೀಟರ್. ಇಟ್ಸ್ ಮೀನ್ 11 ಮಿನಿಟ್ ಐತಿ. ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗ್ತಾವೆ ನಂತರ 1 by 1. ಸೊ ಅದಕ್ಕೆ ಬರ್ರಿ ಬೆಳಗ್ಗೆ ಏನು ಮಸ್ತ್ ವ್ಯೂ ಬಾ. ಕರೆ ಹೇಳ್ಬೇಕಂದ್ರೆ ನಾ ಏನರ ಬಸ್ಸಿಗೆ ಅಥವಾ ಇಲ್ಲಂತಂದ್ರೆ ಬಸ್ ಅಥವಾ ಟ್ರೈನಿಗೆ ಬಂದಿದ್ದೆ ಅಂತ ನಿಮಗೆ ಇಂಥ ವ್ಯೂ ತೋರ್ಸಕ್ಕೆ ನಮ್ಗೆ ಹಾಕಿದ್ದಿದ್ದಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ನಾ ಇಂಥ ವ್ಯೂನ ಕ್ಯಾಪ್ಚರ್ ಮಾಡೋಕ್ಕೂ ಹಾಕಿದ್ದಿದ್ದಿಲ್ಲ, ನೋಡೋಕ್ಕೂ ಹಾಕಿದ್ದಿದ್ದಿಲ್ಲ. ಒನ್ ಆಫ್ ದಿ ಬೆಸ್ಟ್ ಟ್ರಿಪ್ ಅಂತ ನಂದಿದೆ. ಇವು 5 days ಏನದಾವಲ್ಲ, 30, 31, 1, 2, 3 days
ಏನದಾವಲ್ಲ ಇವು ಫುಲ್ 5 days ನನ್ನ ಲೈಫಿಂದ ಬೆಸ್ಟ್ ಡೇಗಳು, ನನ್ನ ಡೇಗಳು ಇವೆಲ್ಲ. ಸೊ ಖುಷಿ ಆಗತೈತಿ. ಬರ್ರಿ ಹೋಗುವ. ಫ್ಯಾಮ್ಲಿ ಹಿಂಗೆ ರೆಂಟೇಬಲ್ ಸೈಕಲ್ಸ್ ಕೊಡ್ತಾರೆ ನಿಮ್ಗೆ. ದಿನಕ್ಕೆ 250 ರೂಪಾಯಿ ಐತದ. ನೀವು ತೊಗೊಂಡು ಆರಾಮ ಫ್ರೀಲಿ ಎಲ್ಲ ವಿಸಿಟ್ ಮಾಡಬಹುದು. ಬಟ್ ಸ್ಟ್ರೆಸ್ ಭಾಳ ಆಕೈತ್ರಿ. ಸ್ಟ್ರೆಸ್ ಆಯ್ತು, ಟೈರ್ಡ್ ಭಾಳ ಆಕೈತಿ. ಭಾಳ ಅಂದ್ರೆ ಭಾಳ. ಬಿಕಾಸ್ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅನ್ಕೊಂತ ಅದು ಭಾಳ ಆಕೈತಿ. ಹೇ ಫ್ಯಾಮಿಲಿ, ಕರ್ನಾಟಕದ ಸೊಬಗು ಹಂಪಿಯ ಜಾಗ ಐತಿಲ್ಲ, ಸ್ಟ್ರಕ್ಚರ್ ಹೆಂಗೆ ಕಟ್ಟಿದ್ದಾರೆ ನೋಡ್ರಿ ಫ್ಯಾಮಿಲಿ. ಸೊ ಸಖತ್ ಅಂದ್ರೆ ಸಖತ್ ಪ್ಲೇಸ್ ಐತಿ. ಒಂದರ್ಕಿನ್ನ ಒಂದು ಮಸ್ತ್ 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 ಪ್ಲೇಸ್ ಅದಾವ. ಸೊ ನೋಡ್ರಿ, ಒಂದೊಂದು ವ್ಯೂ ನೋಡ್ರಿ ಹೆಂಗೆ ಮಸ್ತ್ ಕೆತ್ತಾರ. ರಾಣಿ ಸ್ನಾನ ಮಾಡೋಂಥ ಜಾಗ. ಐ ಥಿಂಕ್ ಅಲ್ಲಿಂದ ನೀರು ಬರ್ತಿತ್ತು ಅನ್ನಿಸ್ತೈತಿ. ಅಲ್ಲಿಂದ ನೀರು ಬಂದು ರಾಣಿ ಇಲ್ಲಿಂದ ಬರ್ತಿದ್ಲು ಅನ್ನಿಸ್ತೈತಿ. ಜಳಕ ಮಾಡಾಕಂದ್ರೆ ಇಷ್ಟು ದೊಡ್ಡ ಜಾಗ. ವಾವ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯ ಒಂದು ಮನೆ ಇಷ್ಟು ದೊಡ್ಡದಿರ್ತದೆ. ಮತ್ತು ಅಂತಾರೆ ಆಗಿನ ಕಾಲ ಭಾಳ ಬಡ್ರ ಕಾಲಿತ್ತಂತ. ಆಗಿನ ಕಾಲನ ಶ್ರೀಮಂತರ ಕಾಲಿತ್ತು. ಅಲ್ಲೂ ಬಡ್ರು ಇದ್ರೆ ಈಗೂ ಬಡ್ರು ಅದಾರ ನಮ್ಮನ್ನು ಹಿಡ್ದು. ಸೊ ನೀವು ನಿಮ್ಮ ಜೀವನದಾಗ ಏನು ಸಾಧಿಸಿ ಹೆಂಗೆ ಮಾಡ್ತೀರ ಅನ್ನೋದ್ರ ಮ್ಯಾಗ ನೀವು ಶ್ರೀಮಂತರು ಬಡ್ರು ಅನ್ನೋದು ಗೊತ್ತಾಕೈತಿ. ನಾವು ಬಡ್ರು ಏನು ಮಾಡ್ತೀವಿ ಗೊತ್ತೈತನ್ರಿ, ಸಣ್ಣ ವಿಷಯಕ್ಕೆ ಭಾಳ ಖರ್ಚು ಮಾಡ್ತೀವಿ. ಬಟ್ ಶ್ರೀಮಂತರು ಹಂಗಲ್ಲ, ಲೈಟಾಗಿ ಅವ್ರು ತಮ್ಮದು ಸಿಂಪಲ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಸಿಂಪಲಾಗಿ ತೋರಿಸ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತೆ ಆಲ್ರೆಡಿ ಅವ್ರು ಶ್ರೀಮಂತ ನಾನು, ಅದಕ್ಕೆ ಅವ್ರು ಶೋ ಆಫ್ ಮಾಡೋಕೆ ಹೋಗೋಲ್ಲ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಶೋ ಆಫ್ದಾಗ ಜೀವನ ಕಳೆದು ಬಿಡ್ತೈತೆ. ಅದ್ರ ಸಂಬಂಧ ಅವ್ರು ಬಡ್ರಾಗಿ ಉಳಿದ್ಬಿಡ್ತಾರೆ. ಸೊ ಮಸ್ತ್ 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 ಐತೆ ಪ್ಲೇಸ್. ಒಂದೊಂದು ಆರ್ಟ್ ವರ್ಕು ಮಸ್ತ್ ಅಂದ್ರೆ ಮಸ್ತ್ ಕೆತ್ತಾರ. ಫ್ಯಾಮ್ಲಿ, ಸೊ ಕ್ವೀನ್ಸ್ ಬಾತ್ ನೋಡ್ಕೊಂಬಂದೆ. ಈಗ ಬರೀ ಹೋಗೋಣಂತ. ಬೇರೆ ಕಂಟ್ರಿಯಿಂದ ನಮ್ಮ ಹಂಪಿನ ನೋಡಕ್ಕೆ ಬರ್ತಾರೆ. ಖುಷಿ, ಅದ್ರ ಸ್ವಭಾವ ಏನೈತಿ ಅಂತ ತಿಳಿತೈತೆ ಅದ್ರ ಮ್ಯಾಗಿಂದ. ಫ್ಯಾಮಿಲಿ, ಪಾನ್ ಸುಪಾರಿ ಬಜಾರ್ ಅಂತ ಪಟ್ಟಣದ ಯಲ್ಲಮ್ಮ ಟೆಂಪಲ್, ಮಾಧವ ರಂಗ ದೇವಾಲಯ. ಫ್ಯಾಮಿಲಿ, ಆಗಿನ ಸ್ಟ್ರಕ್ಚರ್ ನೋಡ್ರಿ ಇನ್ನು ಸಕ್ಕತ್ತದಾವ. ಬಟ್ ಸ್ವಲ್ಪ ಹೊಡೆದಾವ ಅಲ್ಲಿ ಇಲ್ಲೇ. ಮತ್ತು ಇಷ್ಟು ವರ್ಷಗಳು ಇರೋದು ಭಾಳ ದೊಡ್ಡ ಮಾತ್ರ. ಫ್ಯಾಮಿಲಿ, ಇನ್ನೊಂದೇನು ಚಲೋ ಅಂತಂದ್ರೆ ಇವತ್ತು ಮಂಡೇ ಫುಲ್ ಖಾಲಿ ಐತಿ. ಅದೇನು ಸಂಡೇ ಅದು ಬಂದಿದ್ನಿ ಅಂತಂದ್ರೆ ಭಾಳ ರಶ್ ಆಕಿತ್ತು. ವಾವ್. ಸೊ ಫ್ಯಾಮಿಲಿ, ನನ್ನ ಧ್ವನಿ ಮಸ್ತ್ ಯಾಕೋ ಆಗತೈತಿ. ವಾವ್. ಸ್ಟ್ರಕ್ಚರ್ಸ್ ನೋಡ್ರಿ ಹೆಂಗೆ ಮಾಡ್ಯಾರ, ಸಕ್ಕತ್. ಅವಾಗಿನ ಕಾಲದ್ದು ಇನ್ನೂವರೆಗೂ ಗಟ್ಟಂಗೆ ನಿಂತ. ಸೊ ಫ್ಯಾಮಿಲಿ, ಇದ ದೇವಾಲಯ. ಬರೀ ಒಳಗೋಗಿ ದರ್ಶನ ಮಾಡ್ಕೊಂಬರು. ಕದ ಹಾಕ್ಯಾರ ಅಷ್ಟೇ, ಹೊರಗಿಂದ ದರ್ಶನ ಮಾಡ್ಕೊಂಬರು. ನಾನು ಚಾರ್ಜಿಂಗ್ 67% ಅಷ್ಟೇ ಐತಿ. ನಾ ಈಗ ಇನ್ನೂ 2ನೇ ಅದು ಲಿಸ್ಟ್ದಾಗಿರೋ 1ನೇ ಪ್ಲೇಸಸ್ಸಿಗೆ ಬಂದೇನಿ. ಆದಷ್ಟು ಜಲ್ದಿ ಕವರ್ ಮಾಡ್ಕೋಬೇಕು ಮತ್ತು ಶಾರ್ಟ್ ವೀಡಿಯೋಸ್ ಮಾಡ್ಕೋಬೇಕು. ಬಿಕಾಸ್ ಚಾರ್ಜಿಂಗ್ ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ಯಾಕೋ ಭಾಳ ಜಲ್ದಿ ಹೊಂಟೈತಿ. ಎಸ್, ಇಲ್ಲಿ ಆರ್ಟ್ ವರ್ಕ್. ಸೊ ಈಗ ಬರ್ರಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಇನ್ನೊಂದು ಚಲೋ ಹೆಂಗೆ ಗೊತ್ತೈತನ್ರಿ, ನನ್ಗೆ ಬ್ಲೂಟೂತ್ ಮೈಕ್ ಏನೈತಲ್ಲ, ಮೈಕಿಗೆ ಒಂದು ಪ್ಲಗ್ ಕೊಟ್ರೆ ಅದನ್ನ ಫೋನ್ದಾಗಿರೋ CP-ನಿಗೆ ಹಾಕಿದಾಗ ಹಾಕಿದಾಗ ನಾ ಏನು ಮಾಡಿದ್ದೆ, CP-ನ ತೆಗೆದು ಚಾರ್ಜಿಂಗ್ ಇಡ್ಬೇಕನ್ನ ಅಂತ ಮಾಡಿದ್ದೆ. ಬಟ್ ಇಲ್ರಿ, CP-ನ ಅದೇನು ಪ್ಲಗ್ ಐತಲ್ಲ, ಆ ಪ್ಲಗ್ ಕಡೆನೇ ಒಂದು ಚಾರ್ಜರ್ ಪಾಯಿಂಟ್ ಐತಿ. ಆ ಚಾರ್ಜರ್ ಪಾಯಿಂಟಿಗೆ ಹಾಕಿದ್ರೆ ಫೋನ ಚಾರ್ಜ್ ಆಗಿಬಿಡ್ತೈತಿ. ಸೊ ಮಸ್ತ್ ಅದು. ನಾನು ಸ್ಟೇ ಮಾಡತ್ತೇನಲ್ರಿ, ಅವ್ರ ಕಡೆ ಕೊಟ್ಟಿದ್ದೆ. ಅವ್ರು ಹಂಗೆ ಇಟ್ಟಿದ್ರೆ ಚಾರ್ಜ್ ಆಗತ್ತಿತ್ತದು. ಸೊ ಅವರಿಂದ ನನಗೆ ಗೊತ್ತಾದ ಚಲೋ ಅದು. ಪವರ್ ಬ್ಯಾಂಕ್ ತೊಗೊಂಡೆ ಅಂದ್ರೆ ಡೈರೆಕ್ಟ್ ಇದಕ್ಕೆ ಕನೆಕ್ಟ್ ಮಾಡಿ ಎಲ್ಲರ ಇಟ್ಟನೆ ಅಂದ್ರೆ ಅದು ಚಾರ್ಜ್ ಹಾಕೊಂತಿರ್ತೈತಿ, ವಿಡಿಯೋನು ಕಂಟಿನ್ಯೂ ಆಕೈತೆ ಅಂತ. ಸೊ ಬರ್ರಿ ಈಗ ಇಲ್ಲಿಂದ ಬಿಡೋಣಂತ. ಸರ್, ಇವನ್ನೆಲ್ಲ ತೋರ್ಸಕ್ಕೆ ಎಷ್ಟು ಹೋಗ್ತಾರೆ? ಹಾಂ ರೀ,
ಹಾಂ ರೀ, ಫುಲ್ ಡೇ ಅಂದರೆ 2000. ಫುಲ್ ಡೇ ಅಂದರೆ 2000 ಅಂದರೆ ಹಾಂ ಹಾಂ ಹಾಂ. ಅಂದರೆ ನಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೇನೆ ರೀ. ಸೊ ನೀವು ಹಿಂಗೆ ಹೇಳಿದ್ರಿ ಅಂತಂದರೆ ಜನಕ್ಕೆ ತಿಳಿತೈತಿ ಹೆಂಗೆ ಎಷ್ಟು ತೊಗೊಳ್ತೀರಿ ಏನು ಅಂತ. ಅದಕ್ಕೆ ಓಕೆ ಸರ್, ಥ್ಯಾಂಕ್ ಯು. ಫುಲ್ ಡೇ ಅಂದರೆ ಮಾರ್ನಿಂಗ್ ಸನ್ರೈಸ್ ಬೇರೆ ಇರ್ತದೆ, ಸನ್ಸೆಟ್ ಬೇರೆ ಇರ್ತದೆ. ಹಾಂ ರೀ. ಮಾಮೂಲು 12 ಗಂಟೆ ನೋಡೋದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರ. ಹಾಂ ಹಾಫ್ ಡೇ ಬಂದ ಫಾಸ್ಟಾಗಿ ಓಡಿ. ಹಾಂ ಸರಿ ಸರ್, ಥ್ಯಾಂಕ್ ಯು. ಇವೆಲ್ಲ ವಿಸಿಟ್ ಮಾಡ್ಸಕ್ಕೆ 1200 ರೂಪಾಯಿ ತೊಗೋತಾರಂತ. ಅದು ಹಾಫ್ ಡೇಕ್ಕೆ, ಫುಲ್ ಡೇಕ್ಕೆ 2000 ಅಂತ. 2000 ರೂಪಾಯಿದ ನಾ 2 ಸಲ ಮಂತ್ರಾಲಯಕ್ಕೆ ಹೋಗಿ ಬರ್ತೇನೆ ನಮ್ಮ ಮನೆಯಿಂದ. ಯಪ್ಪ. ಸೊ ಇದಕ್ಕೆ ನಾ ಬೈಕ್ ತಂದಿದ್ದೆ ಇದ್ದ ಒಂದು ಇಂಟೆನ್ಷನ್ನಿಂದ. ನೋಡ್ರಿ, 2000 ರೂಪಾಯಿ ಕೊಟ್ಟು ಇಡೀ ದಿನ ತೋರಿಸೋದಲ್ಲಿ 200 ರೂಪಾಯಿದ ಇಡೀ ದಿನ ತೋರಿಸ್ತೇನೆ ನಾನು ನಿಮಗೆ. ಚಾವಿ, ಫೋನು, ಪೆಟ್ರೋಲು ಯಾರ ಕಡೆ ಹೇಳಿ ಇಟ್ಟೋಗೋಣಂತ. ಏನೈತೆ? ಹಾಂ, ಇದು ಪೆಟ್ರೋಲ್, ಹೆಲ್ಮೆಟ್ ಎಲ್ಲ ಇಲ್ಲೇ ಇಟ್ಟೋಕೆ ನಡೀತೈತಲ್ಲ? ಹಾಂ, ಲಗೇಜ್ ಎಲ್ಲ. ಹ್ಞೂ ಫ್ಯಾಮಿಲಿ, ಈಗ ನಾ ಬಂದೇನಿ ಲೋಟಸ್ ಮಹಲಿಗೆ. ಇದು ಫಸ್ಟ್ ಟೈಮ್ ನಾ ಈ ಇಡೀ ಜರ್ನಿದಾಗ ಫೋಟೋ ಬಿಟ್ಟು, ನನ್ನ ಫೋಟೋಸ್ ಏನೆಲ್ಲ ಅದಾವಲ್ಲ ಎಲ್ಲ ಗಿಂಬಲ್ದಾಗ ಮತ್ತು ಅಲ್ಲಿರೋ ಜನದ ಕಡೆ ತೊಗೊಂಡಿರುವ. ಅದು ಬಿಟ್ಟರೆ ವಿಡಿಯೋಕ್ಕಂತೇಳಿ ಯೂಸ್ ಮಾಡೋದಿದ್ದು ಇದು ಫಸ್ಟ್ ಟೈಮ್. ಸೊ ಈಗ ಓಕೆ, ಈಗ ಲೋಟಸ್ ಮಹಲ್ ಆದ್ಮ್ಯಾಗ ಅದ್ರ ಹಿಂದೆ ಸ್ವಲ್ಪ ಗುಡಿಗಳದಾವು ಮತ್ತು ಎಕ್ಸ್ಟ್ರಾ. ಸೊ ಇಲ್ಲಿ ಒಂದು ಸಲ ಟಿಕೆಟ್ ತೊಗೊಂಡ್ರೆ ಆನ್ಲೈನ್ ಪ್ರೈಸ್ 35 ಅಂತ, ನಾರ್ಮಲಿ ಇಲ್ಲಿ ಬಂದು ತೊಗೊಂಡ್ರೆ 40 ರೂಪಾಯಿ ಟಿಕೆಟ್ ಅಂತ. ಸೊ ನೀವು ಅವನ್ನೆಲ್ಲ ತೊಗೊಂಡು ಒಂದು ಸಲ ತೊಗೊಂಡ್ರೆ ಸಾಕು. ಇಲ್ಲಿರೋ ಸುತ್ತಮುತ್ತ ಪ್ಲೇಸಿಗೆಲ್ಲ ಅದು ಒಂದೇ ಟಿಕೆಟಿಂದನೇ ಹೋಗ್ಬೋದು. ಇಲ್ಲಿ ಲೋಟಸ್ ಮಹಲ್ ಐತಿ, ಎಲಿಫೆಂಟ್ ಸ್ಟೇಬಲ್ ಐತಿ, ಮತ್ತು ರಂಗ ಟೆಂಪಲ್ ಐತಿ. ಇವು 3 ಪ್ಲೇಸಸ್ ಇಲ್ಲ ನಾವು. ಫ್ಯಾಮಿಲಿ ಟಿಕೆಟ್ ಇಲ್ಲೇ ಕೊಡ್ತಾರೆ. ಫ್ಯಾಮಿಲಿ ಟಿಕೆಟ್ ತೊಗೊಂಡೆ. ಆನ್ಲೈನ್ ತೊಗೊಳತ್ತಿದ್ದೆ, ಬಟ್ ಅದು ಪ್ರೊಸೆಸ್ ಭಾಳ ಲೆಂತಿ ಇತ್ತು. ನಮ್ಮ ಡೀಟೇಲ್ಸ್ ಎಲ್ಲ ಹಾಕೊಂಡು ಕುಂದಿರ್ಬೇಕು. ಅದನ್ನೆಲ್ಲ ಹಾಕೊಂಡು ಕುಂದ್ರೋ ಮಟ ಐ ಹ್ಯಾವ್ ಮೆನಿ ವರ್ಕ್ಸ್ ಟು ಡೂ. ಇನ್ನು ಭಾಳ ಕೆಲಸ ಐತಿ ಮಾಡೋದು. ಬರ್ರಿ ಒಳಗೆ ಹೋಗಿ ಎಂಜಾಯ್ ಮಾಡಿ ಬರುವ ಹಂಗೆ ನಿಮಗೂ ತೋರಿಸ್ತೇನೆ ಏನು ಅನ್ನೋದು. ಇಲ್ಲಿ ಟೋಟಲ್ ಪ್ಲೇಸಸ್ 83 ಅದ. ಈಗ ನಾನು 46ನೇ ಪ್ಲೇಸಿಗೆ ಅದೇನಿ. ಫ್ಯಾಮಿಲಿ, ಇಲ್ಲಿ ಮುಂದೆ ಕಾಣುತ್ತಿರೋದು ಲೋಟಸ್ ಮಹಲ್. ಬರೀ ಒಳಗೆ ಹೋಗುವ. ಫ್ಯಾಮಿಲಿ, ಚಾರ್ಜಿಂಗ್ 57ಕ್ಕೆ ಬಂದು ನಿಂತೈತಿ. ಯಾಕೋ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಜಲ್ದಿ ಹೊಂಟೈತಿ. ಫ್ಯಾಮಿಲಿ, ಇದೇ ಲೋಟಸ್ ಮಹಲ್. ಸಕ್ಕತ್ತೈತಿ ಲೋಟಸ್ ಮಹಲ್. ಟ್ರೆಜರಿ ಬಿಲ್ಡಿಂಗ್, ಖಜಾನೆ ಭವನ, ಹಂಪಿಯ ಖಜಾನೆ ಭವನ. ಇಲ್ಲಿ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನೆಲ್ಲ ಖಜಾನೆ ಇಡ್ತಿದ್ರ ಸರ್. ಮೇಲೆ ಹೋಗ್ಬೋದ್ರಿ. ಇಲ್ಲೆಲ್ಲ ಅವನ್ನೆಲ್ಲ ಸೇರಿ ಸಂಗ್ರಹಿಸಿ ಇಡ್ತಿದ್ರು. ಅವಾಗ ಕಾಲದಲ್ಲಿ ಸಿಕ್ಕಿರುವಂತಹ ಸ್ವಲ್ಪ ಕಲಾಕೃತಿಗಳು. ಇದನ್ನ ಹೆಂಗೆ ಕಟ್ಟಿದ್ದಾರ್ರಿಪ್ಪ ಅಂದ್ರೆ ಹೆಂಗೆ ಕೆತ್ತಿದ್ದಾರ್ರಿ. ವಾವ್. ಸೊ ಫ್ಯಾಮಿಲಿ, ಅವಾಗಿನ ಕಾಲದ್ದು ಸಿಕ್ಕಿದ್ವು ಸ್ವಲ್ಪ ಅವಶೇಷಗಳು. ಸೊ ಫ್ಯಾಮಿಲಿ, ಐರನ್ ಆಬ್ಜೆಕ್ಟ್ಗಳು, ನಾಣ್ಯ, ಕಾಯಿನ್ಸ್ ಐತೆ. ಚೀನಾಸ್ ಕಾಯಿನ್, ದಂತದ ವಸ್ತುಗಳು. ವಾವ್, ಹಲ್ಲಿಂದ ಮಾಡುವಂಥ ಮಾಡಿದ ವಸ್ತುಗಳು ಇವೆಲ್ಲ. ವಾವ್.
ವಾವ್ ವಾವ್ ವಾವ್. ಆಗಿನ ಉಂಗುರ, ಶಿವಲಿಂಗಗಳು, ಮಡಿಕೆ. ಹೇ ಫ್ಯಾಮ್ಲಿ, ಈಗ ನಾವು ಬಂದೇವಿ ಅಂಡರ್ಗ್ರೌಂಡ್ ಶಿವಾಲಯಕ್ಕೆ. ಐ ಮೀನ್ ಅಂಡರ್ಗ್ರೌಂಡ್ ಶಿವದ ಮೂರ್ತಿ, ಶಿವ ಟೆಂಪಲ್, ಅಂಡರ್ಗ್ರೌಂಡ್ ಶಿವ ಟೆಂಪಲ್. ಸೊ ಬರೀ ಲೆಟ್ಸ್ ವಿಸಿಟ್. ಟೈಮ್ ಆಗೈತಿ ಬರೀ 12:30 ಆಗಕ್ಕೆ ಇನ್ನು 5 ನಿಮಿಷ. ಫೋನ್ದಾಗ ಚಾರ್ಜಿಂಗ್ ಐತಿ 30. ಫುಲ್ ಡೇ ವಿಡಿಯೋಸ್ ಮಾಡ್ಬೇಕಾಗಿತ್ತು, ಮಾಡ್ತೇನೆ. ಮನೆಗೆ ಹೋಗಿ ಈಗ ಸ್ವಲ್ಪ ಚಾರ್ಜಿಂಗ್ ಇಟ್ಕೊಂಡ. ನಾ ಬೆಳಗ್ಗೆ ಮನೆ ಬಿಟ್ಟವ ಒಟ್ಟ ಮನೆಗೆ ಹೋಗ್ಬಾರ್ದು ಅಂತಿತ್ತು ನಾನು. ಬಟ್ ಈಗ ನಾ ಚಾರ್ಜಿಂಗ್ ಹೊರಗೂ ಇಟ್ಕೋಬಹುದು, ಚಾರ್ಜರ್ ತಂದೆ ನಾನು. ಬಟ್ ಇನ್ನೊಂದು ಏನಂತಂದ್ರೆ ಡ್ರೆಸ್ ಚೇಂಜ್ ಮಾಡ್ಬೇಕ್ರಿಪ್ಪ. ನನಗೆ ಇಲ್ಲಿ ಬಿಸಿಲಿಗೆ ಆಗತ್ತಿಲ್ಲಪ್ಪ. ಏನ್ ಬಿಸಿಲು ಐತ್ರಿ ಮಾರ. ಪ್ರಸನ್ನ ವಿರೂಪಾಕ್ಷ ಟೆಂಪಲ್ ಏನ್ ಬಿಸಿಲು ಐತ್ರಿ ಇಲ್ಲಿ. ಬಿಸಿಲಾಗತ್ತ ನನಗೆ. ಅಂತದ್ರಾಗ ಈ ಶರ್ಟ್ ಏನೈತಲ್ರಿ ಫುಲ್ ದಾರ ಐತಿ. ಅದ್ರ ಸಂಬಂಧ ಎಲ್ಲ ಇರಿಟೇಷನ್ ಆಗತೈತಿ. ಸೊ ಅದ್ರ ಸಂಬಂಧ ಹೋಗಿ ಚೇಂಜ್ ಮಾಡಿ ಒಂದು ತಾಸು ಫೋನ್ ಚಾರ್ಜಿಂಗ್ ಇಟ್ಟು ಮತ್ತೆ ಬರ್ಬೇಕಂತ ಐತಿ. ನಾ ಬೆಳಗ್ಗೆ ಜಲ್ದಿ ಬಿಟ್ಟಿದ್ನಿ ಅಂದ್ರೆ ಇದು ಹಾಕಿದ್ದಿದ್ದಿಲ್ಲ. ಹಂಗೆ ಸ್ವಲ್ಪ ಲೇಟ್ ಆಗಿದ್ದ ಸಂಬಂಧ ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡತ್ತೀನಿ. ನನ್ನ ಕೈಯಾಗ ಗಾಡಿ ಇದ್ದರು. ಸೊ ನಿಮಗೆ ಹೇಳೋದಿಷ್ಟ, ಆದಷ್ಟು ಜಲ್ದಿ ಬಿಡ್ರಿ. ಜಲ್ದಿ ಬಿಟ್ಟಷ್ಟು ನಿಮಗೆ ಚಲೋ. ಸೊ ಮಸ್ತ್ ಐತಿ ಪ್ಲೇಸ್ ಮಸ್ತ್ ಐತಿ. ಸೊ ನಂದಿ ದೇವ್ರ ಪೂರ್ತಿ ನೀರಾಗದಾನ. ಅದ್ರ ಮುಂದೆ ಅಲ್ಲಿ ಶಿವಲಿಂಗ ಇರ್ಬೇಕ. ಮಸ್ತ್ ಐತಿ ಪ್ಲೇಸ್. ಬಟ್ ನೀರೆಲ್ಲ ಫುಲ್ ಹೋಗೈತ್ರಿ. ಬಾದಿನಾಥ್ ಅನಿಸ್ತೈತಿ ನೀರಿದ್ದ. ಆಮೇಲೆ ನಮ್ಮ ನಂದಿ ದೇವರು ಫುಲ್ ಹೊಲಸ್ ನೀರದಾಗ ಕುಂತಾರೆ. ಐ ಥಿಂಕ್ ಆ ನೀರು ಚೇಂಜ್ ಮಾಡಕ್ಕೆ ಬರೋದಿಲ್ಲ ಅನಿಸ್ತೈತಿ, ಅಥವಾ ಇವರು ಮಾಡಿಲ್ಲ ಅಂತ ಅನಿಸ್ತೈತಿ. ಬರ್ರಿ ಈಗ ಮನೆಗೆ ಹೋಗಿ ಡ್ರೆಸ್ ಅದು ಚೇಂಜ್ ಮಾಡಿ ಬರುವ. ನೆಕ್ಸ್ಟ್ ಪ್ಲೇಸ್ ನರಸಿಂಹಸ್ವಾಮಿ ಗುಡಿ. ಸೊ ಬರೀ ಹೋಗಿ ಬರೋಣ ಅಂತ. ಈಗ ಚಾರ್ಜಿಂಗ್ ಐತಿ ಜಸ್ಟ್ 20. ಸೊ ಅದ್ರ ಸಂಬಂಧ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫೋನ್ ಸ್ವಲ್ಪ ಚಾರ್ಜಿಂಗ್ ಇಟ್ಟು ಮತ್ತೆ ಹೊಳ್ಳಿ ಬರ್ಬೇಕು. ಬರುವ ಪೆಟ್ರೋಲ್ ಹಾಕ್ಸಾಕ ಅಡ್ಡಾಡತ್ತೀನಿ. ಒಂದೊಂದು ಟೈಮ್ ಪೆಟ್ರೋಲ್ ಇಲ್ದ ಒದ್ದಾಡ್ತೀನಿ. ಇವತ್ತು ಪೆಟ್ರೋಲ್ ಇದ್ದು ಒದ್ದಾಡತ್ತೀನಿ. ಕೈಯಾಗ ಹಿಡ್ಕೊಂಡು ಅಡ್ಡಾಡಕ್ಕೆ ಬೇಸರ ಆಗತ್ತೈತೆ ನನಗೆ. ಏನು ಬಿಸಿಲ್ರಿಪ್ಪ ಹಂಪಿ. ಫ್ಯಾಮಿಲಿ ಇದು ಪೂರ್ತಿ ಬರೀ ಒಂದ ಕಲ್ಲು ಒಳಗೆ, ಒಂದ ಸ್ಟೋನ್ ಒಳಗೆ ಕೆತ್ತಾರಂತ. ನರಸಿಂಹಸ್ವಾಮಿಯ ಗುಡಿ. ಸೊ ಫ್ಯಾಮಿಲಿ ಈ ಕಡೆದು ಕೈ ಮುರಿದೈತಿ, ಆ ಕಡೆದು ಕೈ ಮುರಿದೈತಿ. ಅಲ್ಲಿ ಲಕ್ಷ್ಮಿ ಇದ್ರಂತ. ಫ್ಯಾಮಿಲಿ ಇಲ್ಲಿ ಶಿವಲಿಂಗ ಅದಾರ ನರಸಿಂಹ ಬಾಜುನ. ಇದನ್ನ ಡೈಲಿ ಒಬ್ಬರು ಅಜ್ಜಾರು ಬಂದು ವಾಶ್ ಮಾಡ್ತಾರಂತ. ಇದ ನೀರ್ಲೆ ಮಾಡ್ತಿದ್ರು, ಬಟ್ ಅವ್ರು ರೀಸೆಂಟ್ಲಿ ಪಾಸ್ ಆದ್ರ ಅಂತ. ಸೊ ಅವ್ರ ಫ್ಯಾಮ್ಲಿದವ್ರು ಬಂದು ಮಾಡ್ತಾರಂತ. ಈ ಹೂ ಐತಲ್ಲ ಇವತ್ತು ಎರ್ಸಿದ್ದು, ಇದೇ ನೀರ್ಲೇನೆ ತೊಳಿತಾರಂತ. ಇಲ್ಲೇ ಒಂದು ಕೆನಲ್ ಐತಿ. ಸೊ ನೀರು ಏನಾಕೈತೆ ಅಂತಂದ್ರೆ, ಅಲ್ಲಿ ನೀರು ಹೆಂಗೆ ಜಾಸ್ತಿ ಹಾಕೊಂತ ಹೋಗ್ತೈತಲ್ಲ, ಇಲ್ಲೂ ನೀರು ಜಾಸ್ತಿ ಹಾಕೊಂತ ಹೋಗ್ತೈತಂತ. ಸೊ ಇದಕ್ಕೆ ಮೇಲೆ ಯಾವುದೇ ರೀತಿಯಾದ ರೂಫ್ ಇಲ್ಲ.